Good afternoon, children. We will move to the lesson number 4. Children are angels. Okay. So angels means you know the meaning of angels, children. Like Deva, Devateyaru antaralla aa thara. So it's written by Charles Dickens. So let us know about our narrator, children. Charles Dickens, 1812 to 1870. The greatest Victorian novelist is known for his attacks on social evils like child labor and institutional cruelty. So ಚಾರ್ಲ್ಸ್ ಡಿಕೆನ್ ಏನಪ್ಪ ಅಂತಂದರೆ ಚೈಲ್ಡ್ ಲೇಬರ್ ಬಗ್ಗೆ ಇನ್ಸ್ಟಿಟ್ಯೂಷನ್ ಕ್ರುಯಲ್ಟಿ ಬಗ್ಗೆ ಏನಾದರೂ ಇದ್ದರೆ ಅವರು ಅದನ್ನು ಆ ಎವಿಲ್ಸ್ನೆಲ್ಲ ಸೋಷಿಯಲ್ ಎವಿಲ್ಸ್ ಅಂದರೆ ಸಾಮಾಜಿಕ ಪಿಡುಗುಗಳು ಅವನ್ನ ಹೋಗಿಸೋದಕ್ಕೋಸ್ಕರ ಅವರು ಹೋರಾಡಿದ್ದಾರೆ. ಆ್ಯಂಡ್ ಹಿ ಹ್ಯಾಸ್ ರಿಟನ್ ಸೋ ಮೆನಿ ಆರ್ಟಿಕಲ್ಸ್ ಆನ್ ದ್ಯಾಟ್. ಹಿಸ್ ಮೋಸ್ಟ್ ಪಾಪ್ಯುಲರ್ ವರ್ಕ್ಸ್ ಆರ್ ಡೇವಿಡ್ ಕಾಪರ್ಫೀಲ್ಡ್, ಎ ಟೇಲ್ ಆಫ್ ಟೂ ಸಿಟೀಸ್, ದ ಗ್ರೇಟ್ ಎಕ್ಸ್ಪೆಕ್ಟೇಷನ್. ದಿಸ್ ಎಕ್ಸ್ಟ್ರಾಕ್ಟ್ ಫ್ರಮ್ Oliver Twist tells us how Oliver was forced out of the poorhouse. So ಇವ್ರದ್ದು ತುಂಬ ಪಾಪ್ಯುಲರ್ ವರ್ಕ್ಸ್ ಏನೇನಪ್ಪ ಅಂದರೆ ಡೇವಿಡ್ ಕಾಪರ್ಫೀಲ್ಡ್, ಎ ಟೇಲ್ ಆಫ್ ಟೂ ಸಿಟೀಸ್ ಆ್ಯಂಡ್ ಎ ಗ್ರೇಟ್ ಎಕ್ಸ್ಪೆಕ್ಟೇಷನ್ಸ್. ಸೊ ಈ ಆಲಿವರ್ ಟ್ವಿಸ್ಟ್ ಅನ್ನೋದೇನಪ್ಪ ಅಂದರೆ ಆಲಿವರ್ ಟ್ವಿಸ್ಟಿಂದ ತೊಗೊಂಡಿದೆ ಈ ಎಕ್ಸ್ಟ್ರಾಕ್ಟ್. ದ ಬಾಯ್ ಹೂ ಆಸ್ಕ್ ಫಾರ್ ಮೋರ್ ಅನ್ನೋದು ಆಲಿವರ್ ಟ್ವಿಸ್ಟ್ ಅನ್ನೋದು ಒಂದು ಅವ್ರದ್ದು ಬುಕ್ಕು. ಆ ಬುಕ್ಕಲ್ಲಿಂದ ಇದನ್ನು ತೊಗೊಂಡಿದ್ದಾರೆ. ಸೊ ಇದರಲ್ಲಿ ಆಲಿವರ್ ಅಂದರೆ ಹೀ ಈಸ್ ಅವರ್ ಹೀರೋ. ಓಕೆ, ಹೌ ವಿಲ್ ಬಿ ಫೋರ್ಸ್ಡ್ ಔಟ್ ಆಫ್ ದ ಪುವರ್ ಹೌಸ್. ಪುವರ್ ಹೌಸ್ ಅಂದರೆ ಈಗ ಮಕ್ಕಳನ್ನ ನೋಡ್ಕೊಳ್ಳೋಕ್ಕೋಸ್ಕರ ಇಟ್ಕೊಂಡಿರ್ತಾರಲ್ಲ ಮಕ್ಕಳು. ಅಂದರೆ ಈಗ ಸ್ಟ್ರೀಟ್ ಬಾಯ್ಸ್ ಇರ್ತಾರೆ, ಏನೂ ದಿಕ್ಕಿಲ್ದವರು, ಆರ್ಫನ್ಸು. ಅಂದರೆ ಆರ್ಫನ್ಸ್ ಅಂದರೆ ತಂದೆ ತಾಯಿ ಇರಲ್ಲ, ಅನಾಥರು. ಅವ್ರನ್ನ ನೋಡ್ಕೊಳ್ಳೋಕ್ಕೋಸ್ಕರ ಒಂದು ಹೌಸ್ ಮಾಡಿರ್ತಾರೆ ಕಡೆ ಎಲ್ಲ. ಸೊ ಅದಕ್ಕೆ ಪುವರ್ ಹೌಸ್ ಅಂತಾರೆ. ನಮ್ಮದ್ರಲ್ಲಿ ಅನಾಥಾಶ್ರಮ ಅಂತಾರಲ್ವ. ಸೊ ಆ ಥರ. So it is there in the meaning also. Poor house means building where poor people or children are maintained at public expenses. ಸೊ ಇದಕ್ಕೆಲ್ಲ ಯಾರು ದುಡ್ಡು ಕೊಡ್ತಾರೆ? ಪಬ್ಲಿಕ್ ಎಕ್ಸ್ಪೆನ್ಸಸ್. ನಮ್ಮದ್ರೆಲ್ಲ ಏನು ಮಾಡ್ತಾರೆ ಅಂದರೆ ಇಂಡಿಯಾನಲ್ಲಿ ಕೆಲವು ಟ್ರಸ್ಟಿಗಳು ಅದನ್ನು ಓಪನ್ ಮಾಡಿರ್ತಾರೆ ಅನಾಥಾಶ್ರಮನ, ಅಥವಾ ಬೇರೆ ಕಡೆಯಿಂದ ಅವರಿಗೆ ಫಂಡ್ ಬರ್ತಾ ಇರುತ್ತೆ. ಆ ಇದರಲ್ಲಿ ಇಂಥ ಅನಾಥರನ್ನೆಲ್ಲ ಬೆಳೆಸ್ತಾ ಇರ್ತಾರೆ. ಬಟ್ ಫಾರಿನ್ ಕಂಟ್ರೀಸಲ್ಲೆಲ್ಲ ಅಂದರೆ ಪಬ್ಲಿಕ್ ದುಡ್ಡಲ್ಲಿನೇ ಇವ್ರನ್ನೆಲ್ಲ ಬೆಳೆಸ್ತಾರೆ. ಓಕೆನಾ ಮಕ್ಕಳ? ಸೊ ವಿಲ್ ಜಸ್ಟ್ ಗೋ ಟು ದ ಲೆಸನ್ ಯೂನಿಟ್ 4, ದಟ್ ಈಸ್ ದ ಬಾಯ್ ಹೂ ಆಸ್ಕ್ ಫಾರ್ ಮೋರ್. ವಿಲ್ ಗೋ ಟು ಫಸ್ಟ್ ಪ್ಯಾರಾ, ಚಿಲ್ಡ್ರನ್. ಆಲಿವರ್ ವಾಸ್ ಬಾರ್ನ್ ಇನ್ ದ ಪುವರ್ ಹೌಸ್ ಆಫ್ ಎ ಲಿಟಲ್ ಕಂಟ್ರಿ ಟೌನ್ ಆನ್ ಎ ಕೋಲ್ಡ್ ಬ್ಲ್ಯಾಕ್ ನೈಟ್ ಇನ್ ದ winter of 1837. The birth was attended by a doctor who was hastily called for the purpose, and by an old pauper woman who was experienced in such matters. So Oliver ಏನಪ್ಪ ಅಂದರೆ he was born in a poor house. Poor house ಅಂದರೆ I told no, ಅನಾಥಾಶ್ರಮದಲ್ಲಿ ಅವನು ಹುಟ್ಟಿದ್ದ. ಓಕೆ, so it was in the country which was very cold. So and when he was born, it was a winter season of 1837. So when this boy born, so that time while he was birth was going on, so one doctor was attended his birth. Okay, ಒಬ್ಬ ಡಾಕ್ಟರ್ ಬಂದು ಅವ್ರನ್ನ ಮಾಡಿದ್ರು. ಸೊ ಹೇಸ್ಟಿಲಿ ಮೀನ್ಸ್ ತುಂಬ ಅರ್ಜೆಂಟಾಗಿ ಅವ್ರನ್ನ ಕರೆದಿದ್ರು. ಇಲ್ಲಿ ಭಾಳ ಅರ್ಜೆಂಟ್ ಇದೆ, ಬರ್ರಿ ಅಂತ. ಒಬ್ಬ ಪಾಪರ್ ವುಮೆನ್ ಅಂದರೆ ಶಿ ಈಸ್ ಆಲ್ಸೋ ಲೈಕ್ ಎ ಭಿಕ್ಷುಕಿ, ಬೆಗ್ಗರ್. ಸೊ ಶಿ ಹ್ಯಾಡ್ ಕಾಲ್ಡ್ ದಟ್ ಡಾಕ್ಟರ್. ತುಂಬ ಫೋರ್ಸ್ ಮಾಡಿ ಎಳ್ಕೊಂಡು ಬಂದು ಅಲ್ಲಿ ಇದು ಸಾಯ್ತಾ ಇದ್ದಾರೆ ಬರ್ರಿ ಅಂತ ಅಂದ್ಬಿಟ್ಟು ಏನೋ ಡ್ರಾಮಾ ಮಾಡಿ ಎಳ್ಕೊಂಡು ಬಂದು ಆಮೇಲೆ ಇವನಿಗೆ ಬರ್ತಾಗಿತ್ತು, ಯಾರಿಗೆ? ಆಲಿವರ್. ಸೊ ವಿಲ್ ಗೋ ಟು ಸೆಕೆಂಡ್ ಪ್ಯಾರಾ, ಚಿಲ್ಡ್ರನ್. The mother died almost as soon as the baby took the first breath. ಪಾಪು ಆ ಮಗು ಹೊರಗಡೆ ಬಂದು ಅದು ಫಸ್ಟ್ ಬ್ರೀತ್ ತಗೊಳ್ಳೋದ್ರೊಳಗೇ ಅವ್ರ ಮದರ್ ಏನಾಗ್ಬಿಟ್ಟಿದ್ರು, ಸತ್ತೋಗ್ಬಿಟ್ಟಿದ್ರು. ಆಲಿವರ್ ಮದರು ತೀರ್ಕೊಂಡ್ಬಿಟ್ರು. ಸೊ ಶಿ ವಾಸ್ ಅ ಯಂಗ್ ಗುಡ್ ಲುಕಿಂಗ್ ವುಮನ್ who had been found
lying in the street. It was clear that she had walked some distance before she died. Her shoes had been torn to pieces where she had come from or where she had been going, nobody knew. ಸೊ ಈಗ ಅವ್ರ ಮದರ್ ಸತ್ತೋಗ್ಬಿಟ್ರು. ಅದು ಮಗು ಹೊರಗಡೆ ಬಂದ ತಕ್ಷಣವೇ ಮದರ್ ಸತ್ತೋಗ್ಬಿಟ್ರು. ಅವಳು ಆದರೆ ತುಂಬ ಚೆನ್ನಾಗಿದ್ಲು. ಶಿ ವಾಸ್ ಗುಡ್ ಲುಕಿಂಗ್ ವುಮೆನ್. ಯಾರು? ಆಲಿವರ್ ಮದರ್ ವಾಸ್ ಎ ಗುಡ್ ಲುಕಿಂಗ್ ವುಮೆನ್. ಬಟ್ ಅವಳು ಎಲ್ಲಿ ಸಿಕ್ಕಿದ್ದವರಿಗೆ? ಪುವರ್ ಹೌಸ್ನವರಿಗೆ ಅಂತ ಅಂದರೆ ಶಿ ವಾಸ್ ಫೌಂಡ್ ಇನ್ ಎ ಸ್ಟ್ರೀಟ್. ಓಕೆ, ಸ್ಟ್ರೀಟ್ ಅಂದರೆ ನಮಗೆ ಓಣಿ ಅಂತಾರಲ್ಲ, ಸೊ ಅಲ್ಲಿ ಅವಳು ಸಿಕ್ಕಿದ್ಲು. ಸೊ ಇದು ತುಂಬ ಚೆನ್ನಾಗಿ ಎಲ್ಲರಿಗೂ ಗೊತ್ತಾಗ್ತಿತ್ತು. ಏನು ಅಂದರೆ ಅವಳು ಡೆಲಿವರಿ ಮಾಡೋಕ್ಕಿಂತ ಮುಂಚೆ ಅಥವಾ ಸಾಯೋಕ್ಕಿಂತ ಮುಂಚೆ ಅವಳು ತುಂಬ ವಾಕ್ ಮಾಡಿದ್ಲು, ತುಂಬ ನಡೆದಿದ್ಲು ಅಂತ. ಯಾಕೆ, ಎದರಿಂದ ಗೊತ್ತಾಗುತ್ತೆ ಅಂದರೆ ಅವಳದು ಶೂಸ್ ಆಲ್ಮೋಸ್ಟ್ ಟೋರ್ನ್ ಅಂದರೆ ಟೇರ್ದು ಪಾಸ್ಟ್ ಟೆನ್ಸ್, ಹರಿದೋಗ್ಬಿಟ್ಟಿತ್ತು. ಟೋರ್ನ್ ಇಂಟು ಪೀಸಸ್, ಚಿಕ್ಕ ಚಿಕ್ಕ ಪೀಸಾಗಿ ಹರಿದೋಗಿತ್ತಂತೆ, ಅಷ್ಟು ಅವಳು ನಡೆದಿದ್ಲಂತೆ. ಸೊ ಮೇ ಬಿ ಅವಳು ಎಲ್ಲಿಂದ ಬಂದಳು ಅಥವಾ ಎಲ್ಲಿಗೆ ಶಿ ಹ್ಯಾಡ್ ಕಮ್ ಫ್ರಮ್, ಎಲ್ಲಿಂದ ಬಂದಳು, ಎಲ್ಲಿದ್ಲು ಅವಳು ಯಾರಿಗೂ ಗೊತ್ತಿಲ್ಲ. ಅಥವಾ ಎಲ್ಲಿಗೆ ಹೊರಟಿದ್ಲು ಅದ್ರ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಸೊ ವಿಲ್ ಗೋ ಟು ಥರ್ಡ್ ಪ್ಯಾರಾ ಚಿಲ್ಡ್ರನ್. ದ ಬೇಬಿ ಕ್ರೈಡ್ ಲೌಡ್ಲಿ. ಇಫ್ ಹಿ ಕುಡ್ ಹ್ಯಾವ್ ನೋನ್ ದ್ಯಾಟ್ he was now an orphan of a poor house, it is likely that he would have cried still louder. ಸೊ ಇವಾಗ ಮಗು ಏನಾಯಿತು, ಅಳೋಕ್ಕೆ ಶುರು ಮಾಡಿತು. ಹುಟ್ಟಿದ ತಕ್ಷಣ ಮಕ್ಕಳು ಅಳ್ತಾರಲ್ವ ಮಕ್ಕಳೇ. ಸೊ ಇಲ್ಲಿ ನಮ್ಮ ಚಾರ್ಲ್ಸ್ ಡಿಕನ್ಸ್ ಏನು ಹೇಳ್ತಾರೆ ಅಂತ ಅಂದರೆ, ನಮ್ಮ ನರೇಟರು, ಒಂದು ವೇಳೆ ಅದಕ್ಕೆ ನಾನು ಪುವರ್ ಹೌಸಿನಲ್ಲಿ ಇದ್ದೀನಿ ಅಂತ ಗೊತ್ತಾದರೆ, ಅನಾಥಾಶ್ರಮದಲ್ಲಿ ಇದ್ದೀನಿ ಅಂತ ಗೊತ್ತಾಗಿದ್ದರೆ ಅದು ಇನ್ನೂ ತುಂಬ ಜೋರಾಗಿ ಅಳ್ತಿತ್ತೇನೋ ಪ್ರಾಬಬ್ಲಿ. ಸೊ ಅದಕ್ಕೆ ಗೊತ್ತಾಗಲಿಲ್ಲ, ಅದಕ್ಕೆ ಸ್ವಲ್ಪ ಲೈಟಾಗಿ ಅಳ್ತಂತೆ ಅದು. ಸೊ ದೇ ಕಾಲ್ಡ್ ಹಿಮ್ ಆಲಿವರ್ ಟ್ವಿಸ್ಟ್, ಅ ನೇಮ್ ಇನ್ವೆಂಟೆಡ್ ಬೈ ಮಿಸ್ಟರ್ ಬಂಬಲ್ ದ ಟೌನ್ ಬೀಡಲ್ ಬಿಕಾಸ್ ಹೀ ಕುಡ್ ನಾಟ್ ಥಿಂಕ್ ಆಫ್ ಎನಿ ಅದರ್. ಸೊ ಈಗ ಮಗುಗೆ ಏನಂತ ಹೆಸರಿಟ್ರು? ಆಲಿವರ್ ಟ್ವಿಸ್ಟ್ ಅಂತ ಹೆಸರಿಟ್ರು. ಆಲಿವರ್ ಟ್ವಿಸ್ಟ್ ಅಂತ ಯಾಕೆ ಹೆಸರಿಟ್ರು? ಟ್ವಿಸ್ಟ್ ಅಂದರೆ ಏನು, ಒಂಥರ ಅವ್ರದ್ದು ಜೀವನ ಇದನ್ನು ತೊಗೊಳುತ್ತಲ್ಲ, ತಿರುವು ತೊಗೊಳುತ್ತಲ್ಲ. ಟ್ವಿಸ್ಟ್ ಅಂದರೆ ತಿರುವು ತೊಗೊಳ್ಳೋದು. ಸೊ ಆ ಥರ ಹೆಸರಿಟ್ಟ. ಅವ್ನು ಯಾಕೆ ಆ ಥರ ಇನ್ವೆಂಟ್ ಮಾಡ್ದ ಅವನ ಹೆಸರು ಅನ್ನೋದೇ ಗೊತ್ತಾಗಲಿಲ್ಲ. ಬಟ್ ಹೂ ಹ್ಯಾಡ್ ಇನ್ವೆಂಟೆಡ್ ದಿಸ್ ನೇಮ್? ಮಿಸ್ಟರ್ ಬಂಬಲ್. ಹೂ ಇಸ್ ದಿಸ್ ಮಿಸ್ಟರ್ ಬಂಬಲ್? ಮಿಸ್ಟರ್ ಬಂಬಲ್ ವಾಸ್ ಎ ಟೌನ್ ಬೀಡಲ್ ಬಿಕಾಸ್ ಹೀ ಕುಡ್ ನಾಟ್ ಥಿಂಕ್ ಆಫ್ ಎನಿ ಅದರ್. ಅವನಿಗೆ ಅದು ಬಿಟ್ಟು ಇನ್ನೇನು ಹೆಸರು ಬರಲಿಲ್ಲ, ಅದಕ್ಕೋಸ್ಕರ ಅವನು ಹೆಸರು ಆ ಥರ ಇಟ್ಟ. ಬಂಬಲ್ ಅಂದರೆ ಲೈಕ್ ಯಾರು ಅನಾಥಾಶ್ರಮನ ನೋಡ್ಕೊತಾ ಇರ್ತಾರಲ್ಲ ಅವರು. ಮಿಸ್ಟರ್ ಬಂಬಲ್ ಹ್ಯಾಡ್ ಫುಲ್ ಅಥಾರಿಟಿ ಓವರ್ ದ ಪೀಪಲ್ ಆಫ್ ದ ಪುವರ್ ಹೌಸ್. ಬಂಬಲ್ಗೆ ಏನು ಅಂದರೆ ಆ ಪುವರ್ ಹೌಸಲ್ಲಿ ಯಾರ್ಯಾರು ಇದ್ದಾರಲ್ಲ ಅನಾಥಾಶ್ರಮದಲ್ಲಿ ಅವ್ರ ಮೇಲೆಲ್ಲ ಫುಲ್ ಅಥಾರಿಟಿ ಇತ್ತು. ಹಿ ಥಾಟ್ ಹಿಮ್ಸೆಲ್ಫ್ ಅ ವೆರಿ ಗ್ರೇಟ್ ಮ್ಯಾನ್ ಇನ್ ಡೀಡ್. ಹಿ ಸ್ಟಾರ್ಡ್ ಆ್ಯಂಡ್ ಇಲ್ ಟ್ರೀಟೆಡ್ ದ ಚಿಲ್ಡ್ರನ್ ಅಂಡರ್ ಹಿಸ್ ಕೇರ್. ಸೊ ಅವನು ಯಾವಾಗ ಅದನ್ನು ಅನಾಥಾಶ್ರಮನ ನೋಡ್ಕೊಳೋಕೆ ಶುರು ಮಾಡಿದ್ನೋ ಅವಾಗ ಅವನ್ನೆಲ್ಲ ಏನು ಮಾಡೋಕ್ಕೆ ಶುರು ಮಾಡ್ದ ಅಂದರೆ, ಮಕ್ಕಳನ್ನೆಲ್ಲ ತುಂಬ ಸ್ಟಾರ್ವ್ ಅಂದರೆ ಏನು ಮಕ್ಕಳೇ, ಹಸುವಿಂದ, ಓಕೆ, ಹಸುವಿನಿಂದ ಬಿಡ್ತಿದ್ದಂತೆ. ಇಲ್ ಟ್ರೀಟೆಡ್ ಅಂದರೆ ಅವ್ರಿಗೆ ಎಲ್ಲಿ ಬೇಕೋ ಅಲ್ಲಿ ಹೊಡೆಯೋದು, ಆ ಥರ ಮಾಡ್ತಾಯಿದ್ದ. ಯಾಕೆ? ಹಿ ಥಾಟ್ ಹಿಮ್ಸೆಲ್ಫ್ ಇಸ್ ಅ ವೆರಿ ಗ್ರೇಟ್. ಅವನಷ್ಟೇ ಭಾಳ ಗ್ರೇಟ್ ನಾನು ಅಂತ ಅಂದ್ಕೊಂಡ್ಬಿಟ್ಟಿದ್ದ. ಅದಕ್ಕೆ ಈ ಅನಾಥ ಮಕ್ಕಳನ್ನೆಲ್ಲ ಹೆಂಗೆ ಬೇಕೋ ಹಂಗೆ ನೋಡ್ಕೊಳ್ತಾ ಇದ್ದ. ಆಲಿವರ್ಸ್ 9th birthday found him a pale, thin child who had hardly known a kind word or met with a kindly look. ಸೊ ಇವಾಗಲೇ ನಮ್ಮ ಹೀರೋ ಆಲಿವರ್ ಟ್ವಿಸ್ಟ್ ಏನಾಗಿದ್ದಾರೆ, 9 years old ಆಗಿದ್ದಾರೆ. ಸೊ ಅನಾಥಾಶ್ರಮದಲ್ಲೂ ಏನೂ ಈವೆಂಟ್ ಬಿಡೋಂಗಿಲ್ಲ ಮಕ್ಕಳು. ಖರ್ಚಿಗೆ ಅಂದರೆ ಇಸ್ಕೊಂಡಿರ್ತಾರಲ್ಲ, ಅದಕ್ಕರಾಗಲಿ ಬರ್ತ್ಡೇಸು ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಹಾಗೆ ಇವನು 9th birthday ಆಯಿತು. ಬಟ್ ಅವನಿಗೆ 9 years ಕಳೆದಿದ್ರೂ ಕೂಡ ಅವನಿಗೆ ಯಾರು ಹಿಂಗೊಂಥರ ಅವನು ಜಾಸ್ತಿ ಗೊತ್ತೇ ಇರಲಿಲ್ಲ. ಅವನಿಗೆ ಯಾರೂ ಗೊತ್ತೇ ಇರಲಿಲ್ಲ ಅಂದ್ಕೊಳ್ರಿ. ಅಷ್ಟೇ ಅಲ್ಲದೆ ಯಾರೂ ಅವನನ್ನು ಕರುಣೆಯಿಂದ ನೋಡಿರಲಿಲ್ಲ. ಅವನಿಗೆ ಕರುಣೆ ಅನ್ನೋದೇ ಗೊತ್ತಿರಲಿಲ್ಲ. ಸೊ ಹಿಸ್ ಓನ್ಲಿ ಫ್ರೆಂಡ್ಸ್ ವರ್ ಹಿಸ್ ಲಿಟಲ್ ಕಂಪ್ಯಾನಿಯನ್ಸ್ ಇನ್ ಮಿಸರಿ. ಸೊ ಅವ್ರ ಫ್ರೆಂಡ್ಸ್ ಯಾರು? ಅವರು ಮಿಸರಿ ಒಳಗಿದ್ದವ್ರೆ, ಅವರು ದುಃಖದಲ್ಲಿದ್ದವ್ರೆ. ಅವನು ದುಃಖದಲ್ಲಿದ್ದ, ಅವನ ಫ್ರೆಂಡ್ಸು ಎಲ್ಲರೂ ದುಃಖದಲ್ಲಿದ್ದರು. ಬಟ್ ಇನ್ ದ ಎಂಡ್
ದೇ ಬ್ರಾಟ್ ಹಿಮ್ ಟ್ರಬಲ್. ಸೊ ಕೊನೆಗೆ ಅವರೆಲ್ಲ ಅವನಿಗೆ ಟ್ರಬಲ್ಲೇ ತೊಗೊಂಬಂದರು. ಸೊ ದೇ ಪರ್ಸೂಡೆಡ್ ಹಿಮ್ ಟು ಆಸ್ಕ್ ಫಾರ್ ಮೋರ್. ಸೊ ಪರ್ಸೂಡೆಡ್ ಅಂದರೆ ಫೋರ್ಸ್ ಮಾಡೋದು. ಸೊ ಅವನನ್ನು ಇನ್ನೂ ಟ್ರಬಲಿಗೆ ತೊಗೊಂಬಂದರು. ಅದೇನು ಟ್ರಬಲ್ಲು? ಓಕೆ, ಆಸ್ಕ್ ಫಾರ್ ಮೋರ್, ನಮ್ಮ ಕಥೆನೂ ಅದೇ ಅಲ್ವಾ. ಸೊ ದ ಬಾಯ್ ಹೂ ಆಸ್ಕ್ ಫಾರ್ ಮೋರ್. ಸೊ ಇನ್ನೂ ಕೇಳು ಅಂತ ಹೇಳಿದರು. ವಾಟ್ ಈಸ್ ದಟ್ ಇನ್ನೂ ಕೇಳು? ವಿಲ್ ಸಿ ಇನ್ ಅವರ್ ನೆಕ್ಸ್ಟ್ ಪ್ಯಾರಾ ಚಿಲ್ಡ್ರನ್. ಇಟ್ ಈಸ್ ಡಿಸ್ಕ್ರೈಬ್ಡ್ ಇನ್ ಪ್ಯಾರಾ ನಂಬರ್ 5. So it happened one evening at supper time. The children were fed in a large stone hall with a big metal basin at one end. So ಇದು ಒಂದು ಸಪ್ಪರ್ ಟೈಮಲ್ಲಿ, ಈವ್ನಿಂಗಲ್ಲಿ. ಸಪ್ಪರ್ ಟೈಮ್ ಅಂದರೆ ಬೆಳಗ್ಗಿಂದ ಹಸಿವೆ ಆಗಿ ಒಂದೇ ಸಲಕ್ಕೆ ತಿಂತಾ ಇರ್ತಾರಲ್ಲ, ದಟ್ ಈಸ್ ಕಾಲ್ಡ್ ಸಪ್ಪರ್. ಸೊ ಸಪ್ಪರ್ ಟೈಮಲ್ಲಿ ಆಯಿತು. ಇಲ್ಲೇನಾಗಿತ್ತು ಅಂದರೆ ಒಂದು ದೊಡ್ಡ ಹಾಲ್ ಇತ್ತು. ಆ ದೊಡ್ಡ ಹಾಲಲ್ಲಿ ಒಂದು ದೊಡ್ಡ ಮೆಟಲ್ ಬೇಸನ್. ಓಕೆ, ನೆಕ್ಸ್ಟ್ ಪೇಜಲ್ಲಿ ನಿಮಗೆ ಇದೆ ನೋಡಿರಿ ಮಕ್ಕಳೇ. ಒಂದು ನೀವೇನಂತೀರ, ಬೊಗಾಣಿ ಅಂತೀರೋ ಅಥವಾ ಹಂಡೆ ಅಂತೀರೋ, ಆ ಥರ ಒಂದು ಮೆಟಲ್ದು ಬೇಸನ್ ಇದೆ ಅಲ್ಲ, ಒಂದು ದೊಡ್ಡ ಬೇಸನ್ ಒನ್ ಎಂಡಲ್ಲಿ. ಆ್ಯಂಡ್ ದ ಮಾಸ್ಟರ್ ಸ್ಟುಡ್ ಬೈ ದ ಬೇಸನ್ ಆ್ಯಂಡ್ ಸ್ಟಾರ್ಡ್ ಈಚ್ ಚೈಲ್ಡ್. ಒಬ್ಬ ಮಾಸ್ಟರ್ ಅದನ್ನು ನೋಡ್ರಿ, ದಪ್ಪನವನು. ಅವನು ಎಲ್ಲರಿಗೂ, ಎಲ್ಲ ಮಕ್ಕಳಿಗೂ ಸರ್ವ್ ಮಾಡ್ತಾಯಿದ್ದ ನೋಡ್ರಿ. ಎಲ್ಲ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾರಲ್ವ. ಸೊ ವಿತ್ ಎ ಸ್ಮಾಲ್ ಬೌಲ್ ಆಫ್ ವಾಟರಿ ಗ್ರುಯಲ್. ಸೊ ಅದು ಒಂದು ಸ್ಮಾಲ್ ಬೌಲ್ ಎತ್ತಿತ್ತು. ಅದರಲ್ಲಿ ಏನಾಗ್ತಿದ್ರು? ವಾಟರಿ ಗ್ರುಯಲ್ ಅಂದರೆ ಲಿಕ್ವಿಡ್ ಫುಡ್ನ ಹಾಕ್ತಿದ್ರು. ಗಂಜಿ ಟೈಪ್ ಇರುತ್ತಲ್ಲ, ವಿ ಕಾಲ್ ಆಸ್ ಗಂಜಿನೋ. ಸೊ ಅದನ್ನು ಅವ್ರಿಗೆ ಹಾಕ್ತಾಯಿದ್ರು. ಬಾಯ್ಸ್ ಜನರಲಿ ಹ್ಯಾವ್ ಎಕ್ಸಲೆಂಟ್ ಹೆಪಟೈಟಸ್. ನಿಮಗೆಲ್ಲರಿಗೂ ಗೊತ್ತು ಮಕ್ಕಳು. ಬಾಯ್ಸ್ ಅಂದರೆ, ಹುಡುಗಿರು ಅಂದರೆ ಒಂದು ಸ್ವಲ್ಪನೇ ತಿಂದು ಸಾಕು ಮಾಡಿಬಿಡ್ತಾರೆ. ಆದರೆ ಹುಡುಗರಿಗೆ ತುಂಬ ಹಸಿವೆ ಆಗ್ತಾ ಇರುತ್ತಲ್ವ. ಸೊ ಅವ್ರಿಗೆ ತುಂಬ ಹಸಿವು ಅನ್ನೋದಿರುತ್ತೆ. ಆಲಿವರ್ ಆ್ಯಂಡ್ ಹಿಸ್ ಕಂಪ್ಯಾನಿಯನ್ಸ್ ವರ್ ಆಲ್ವೇಸ್ ಹಂಗ್ರಿ ಆ್ಯಂಡ್ ನೆವರ್ ಗಿವನ್ ಎನಫ್ ಟು ಈಟ್. ಆಲಿವರು ಮತ್ತು ಅವ್ರ ಕಂಪ್ಯಾನಿಯನ್ಸು ಎಲ್ಲರಿಗೂ ಯಾವಾಗಲೂ ಏನಂದರೆ ತುಂಬ ಹಂಗ್ರಿ ಅನ್ನಿಸ್ತಾ ಇರ್ತಿತ್ತು. ಆದರೆ ಅವರಿಗೆ ಚೆನ್ನಾಗಿ ಊಟ ಕೊಡ್ತಾ ಇರಲಿಲ್ಲ. ದಟ್ ಈವ್ನಿಂಗ್ ಒನ್ ಆಫ್ ದ bigger boys stated quite clearly that unless he had an extra bowl of gruel, he would most certainly eat the boy who slept next to him. ಅಂದರೆ ಒಬ್ಬ ಹೇಳ್ತಾನೆ, ನೋಡಿಲ್ಲಿ, ನನಗೆ ಇವತ್ತೇನಾದರೂ ಒಂದು ಎಕ್ಸ್ಟ್ರಾ ಗ್ರುಯಲ್ ಸಿಗಲಿಲ್ಲ ಅಂದರೆ ಎಕ್ಸ್ಟ್ರಾ ಬೌಲ್ ಆಫ್ ಗಂಜಿ ಸಿಕ್ಕಿಲ್ಲ ಅಂದರೆ ನನ್ನ ಪಕ್ಕಕ್ಕೆ ಯಾರು ಮಲ್ಕೊತಾರೋ ಅವನ್ನೇ ತಿಂದು ಹಾಕ್ಬಿಡ್ತೀನಿ ಅಂತ ಹೇಳ್ತಾನೆ. ಸೊ ಹಿ ಹ್ಯಾಡ್ ಎ ವೈಡ್ ಆ್ಯಂಡ್ ಹಂಗ್ರಿ ಐ ಸೊ ದಟ್ ಸ್ಮಾಲರ್ ಬಾಯ್ಸ್ ಬಿಲೀವ್ಡ್ ಹಿಮ್. ಸೊ ಹೇಳುವಾಗ ಅವನ ಕಣ್ಣೆಲ್ಲ ಏನಾಗಿತ್ತು, ತುಂಬ ವೈಡಾಗಿ ಹಂಗ್ರಿ ಇದ್ನಲ್ಲ ಅವನು. ಸೊ ಅವನ ಕಣ್ಣುಗಳೊಳಗೆ ಅವನದು ಹಂಗ್ರಿನೆಸ್ ಕಾಣಿಸ್ಕೊಳ್ತಾ ಇತ್ತು. ಅದಕ್ಕೆ ಸಣ್ಣ ಹುಡುಗರೆಲ್ಲ ಏನು ಅಂದ್ಕೊಂಡ್ರು, ಅವ್ನು ಹೇಳೋದೆಲ್ಲ ಕರೆಕ್ಟು, ಮೋಸ್ಟ್ಲಿ ಅವನು ತಿನ್ಬೋದು ಪಕ್ಕಕ್ಕೆ ಮಲ್ಕೊಂಡವನ್ನ ಅಂತ ಅಂದ್ಕೊಂಡ್ರು. ಎ ಕೌನ್ಸಿಲ್ ವಾಸ್ ಹೆಲ್ಡ್. ಕೌನ್ಸಿಲ್ ಅಂದ್ರೇನು? ಒಂದು ಮೀಟಿಂಗ್ ಆಯಿತು. ಸೊ ಆಲಿವರ್ ಟ್ವಿಸ್ಟ್ ವಾಸ್ ಅಪಾಯಿಂಟೆಡ್ ಟು ವಾಕ್ ಅಪ್ ಟು ದ ಮಾಸ್ಟರ್ ಆಫ್ಟರ್ ಸಪ್ಪರ್ ಆ್ಯಂಡ್ ಟು ಆಸ್ಕ್ ಫಾರ್ ಮೋರ್. ಈಗ ಆಲಿವರ್ ಟ್ವಿಸ್ಟ್ ಏನು ಮಾಡಿದ್ದ, ಅವನು ಹೋಗಿ ಕೇಳಬೇಕಾಗಿತ್ತು, ನೀನು ಕೇಳಿವಾಗ ಜಾಸ್ತಿ ಕೇಳಬೇಕು ಅಂತ. ದ ಗ್ರುಯಲ್ ವಾಸ್ ಸರ್ವ್ಡ್ ಔಟ್ ಆ್ಯಂಡ್ ವಾಸ್ ಕ್ವಿಕ್ಲಿ ಸ್ವ್ಯಾಲೋಡ್. ಸೊ ಗ್ರುಯಲ್ ಎಲ್ಲರಿಗೂ ಕೊಟ್ಟ ಅವನು, ಯಾರು ಮಾಸ್ಟರು, ಎಲ್ಲರೂ ಸ್ವ್ಯಾಲೋ ಮಾಡಿದರು. ಸ್ವ್ಯಾಲೋ ಅಂದರೆ ನುಂಗಿದ್ರು, ಡಗಡಗಡಗ. ದ ಬಾಯ್ಸ್ ವಿಸ್ಪರ್ಡ್ ಅಮಾಂಗ್ ದೆಮ್ಸೆಲ್ಸ್ ಆ್ಯಂಡ್ ಫೋರ್ಸ್ಡ್ ಆಲಿವರ್ ಟು ಗೋ. ವಿಸ್ಪರ್ಡ್ ಅಂದ್ರೇನು? ಹೋಗೋ ಕೇಳು ಅಂತ ಎಲ್ಲರೂ ಫೋರ್ಸ್ ಮಾಡಿದರು. ಹಿ ಅಡ್ವಾನ್ಸ್ ಟು ದ ಮಾಸ್ಟರ್, ಬೌಲ್ ಇನ್ ಅ ಹ್ಯಾಂಡ್ ಆ್ಯಂಡ್ ಸೆಟ್ ಇನ್ ಎ ಲಿಟಲ್ ಫ್ರೈಟನ್ಡ್ ವಾಯ್ಸ್, ಪ್ಲೀಸ್ ಸರ್, ಐ ವಾಂಟ್ ಸಮ್ ಮೋರ್. ಓಕೆ, ಇವಾಗ ಅವನಿಗೆ ಭಯ ಆಯಿತು. ಆದರೆ ಎಲ್ಲರೂ ದಬ್ಬಿರ್ತಾರಲ್ಲ, ಅವನು ಮುಂದೆ ಹೋದ ಮಾಸ್ಟರ್ ಹತ್ರ, ಬೌಲ್ನ ಹಿಡ್ಕೊಂಡ, ಸರ್ ಪ್ಲೀಸ್ ಸರ್, ಇನ್ನೂ ಹೆದರಿಕೆ ವಾಯ್ಸಲ್ಲಿ ಹೇಳ್ತಾನೆ, ನಡ್ಕೊಂಡು. ಏನಂತಾರೋ ಏನೋ ಗೊತ್ತಿರಲ್ವಲ್ಲ ಅವನಿಗೆ. ಸೊ ಸರ್ ಪ್ಲೀಸ್ ಸರ್, ನನಗೆ ಇನ್ನೊಂದು ಸ್ವಲ್ಪ ಊಟ ಬೇಕು ಅಂತ ಕೇಳ್ತಾನೆ. ದ ಮಾಸ್ಟರ್ ವಾಸ್ ಫ್ಯಾಟ್. ಇದನ್ನೆಲ್ಲ ಅಲ್ಲಿ ದಪ್ಪಗಿದ್ದಾನೆ. ಆ್ಯಂಡ್ ಹೆಲ್ದಿ ಮ್ಯಾನ್. ಯಾಕೆ ಹೇಳ್ರಿ, ಇವ್ರಿಗೆಲ್ಲ ಸ್ವಲ್ಪ ಕೊಟ್ಟು ಅವ್ನು ಭಾಳ ತಿಂದು ಅವ್ನು ಭಾಳ ಹೆಲ್ದಿ ಇದ್ದಾನೆ. ಬಟ್ ಹಿ ಟರ್ನ್ ವೆರಿ ಪೇಲ್ ಅಟ್ ದಿಸ್. ವಾಟ್ he said, as if he could not believe his ears, please sir, I want some more.
ಸೊ ಅವನಿಗೆ ಹಿಂಗೆ ತಿರುಗಿಬಿಟ್ಟು ಜೋರಾಗಿ ಕೇಳ್ತಾನೆ ವಾಟ್ ಅಂತ. ಅಂದರೆ ಏನು ಅವನಿಗೆ ಕೇಳಿಸೇ ಇಲ್ವೇನೋ ಅನ್ನೋರಂಗೆ. ಆವಾಗ ಮತ್ತೆ ಅವನು ಆಲಿವರ್ ಏನು ಹೇಳ್ತಾನೆ, ಪ್ಲೀಸ್ ಸರ್ ಐ ವಾಂಟ್ ಸಮ್ ಮೋರ್ ಅಂತ ಹೇಳ್ತಾನೆ. ಸೊ ದ ಮಾಸ್ಟರ್ ಏಮ್ಡ್ ಎ ಬಾಲ್ ಅಟ್ ಹೀಸ್ ಹೆಡ್, seized him by his arms and shouted for the beadle. Mr. Bumble rushed into the room in great excitement and was filled with horror when he heard the Oliver's cry. ಸೊ ಮಾಸ್ಟರ್ ಏನು ಮಾಡ್ತಾನೆ, ಅವನನ್ನು ಹಿಡ್ಕೊತಾನೆ, ಅವನ ತಲೆನ ಸ್ಕ್ವೀಸ್ ಮಾಡ್ತಾನೆ, ಅವನ ಇಯರ್ಸ್ ಆರ್ಮ್ಸ್ ಇರ್ತಾವಲ್ಲ, ತೋಳನ್ನ ಜೋರಾಗಿ ಹಿಂಡ್ತಾನೆ. ಹಿಂಡ್ಬಿಟ್ಟು ಜೋರಾಗಿ ಕಿರ್ಚ್ಬಿಟ್ಟು ಮಿಸ್ಟರ್ ಬೊಂಬಲ್ ಅವಾಗ ಅವನ ಧ್ವನಿ ಕೇಳಿಸ್ಕೊಂಡು ಬರ್ತಾನೆ. ಬಂದುಬಿಟ್ಟು ನೋಡ್ತಾನೆ. ಸೊ ಅವನಿಗೆ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ, ಏನಾಯಿತು ಅಂತ. ಸೊ ಬರ್ತಾನೆ. ಆವಾಗ ಇಲ್ಲೆಲ್ಲ ಏನಾಗಿರುತ್ತೆ, ಒಂದು ಭಯಾನಕ ಇದು ಆಗಿರುತ್ತಲ್ಲ, ತುಂಬಿರುತ್ತಲ್ಲ ಒಂದು ದೃಶ್ಯ, ಅದನ್ನು ನೋಡ್ತಾನೆ. ಸೊ ಆಲಿವರೇ ಇವನು ಕ್ರೈಮ್ ಅಂತ ಗೊತ್ತಾಗುತ್ತೆ. ಆಸ್ ಫಾರ್ ಮೋರ್ ಹೀ ಎಕ್ಸ್ಕ್ಲೇಮ್ಡ್, ಏನೋ ಇನ್ನೂ ಜಾಸ್ತಿ ಕೇಳಿದ್ನ ಅವನು. ಐ ನೆವರ್ ಹರ್ಡ್ ಆಫ್ ಸಚ್ ಎ ಥಿಂಗ್, ಡಿಪೆಂಡ್ ಆನ್ ಇಟ್. ಸೊ ದಿಸ್ ಮಿಸರಬಲ್ ಬಾಯ್ ವಿಲ್ ಬಿ ಹಂಗ್. ನಿನಗೆ ಜಾಸ್ತಿ ಕೇಳಿದ್ನ ಇವನು, ನಾನು ಇಲ್ಲಿವರೆಗೂ ನಮ್ಮ ಹತ್ರ ಬಂದು ಯಾರೂ ಧೈರ್ಯದಿಂದ ಈ ಥರ ಕೇಳಿಲ್ಲ. ಇವನ್ನ ಇವತ್ತು ಹಂಗಂದರೆ ಹ್ಯಾಂಗ್ ಮಾಡಿಬಿಡೋಣ, ವಿಲ್ ಬಿ ಹಂಗ್ ಟುಡೇ, ಓಕೆ, ಅವನನ್ನು ಇವತ್ತು ಹ್ಯಾಂಗ್ ಮಾಡಿಬಿಡ್ತೀವಿ ಅಂತ ಹೇಳ್ತಾರೆ. ಸೊ ಆ್ಯಸ್ ಎ ಪನಿಷ್ಮೆಂಟ್ ನೋಡಿರಿ, ನೆಕ್ಸ್ಟ್ ಡೇ ಅವನಿಗೆ ಪನಿಷ್ಮೆಂಟ್ ಕೊಡ್ತಾರೆ. ಆ್ಯಸ್ ಎ ಪನಿಷ್ಮೆಂಟ್ ಫಾರ್ ಹಿಸ್ ಗ್ರೀಡ್ ಆ್ಯಂಡ್ ಬೋಲ್ಡ್ನೆಸ್, ಆಲಿವರ್ ವಾಸ್ ಇಮ್ಮಿಡಿಯೇಟ್ಲಿ ಲಾಕ್ಡ್ ಇನ್ ಎ ರೂಮ್ ಆ್ಯಂಡ್ ಸ್ಪೆಂಡ್ ದ ನೈಟ್ ಅಲೋನ್. ಇಮ್ಮಿಡಿಯೇಟಾಗಿ ಅವನನ್ನು ಒಂದು ರೂಮಲ್ಲಿ ಕೂಡ ಹಾಕ್ಬಿಡ್ತಾನೆ. ಯಾಕೆ? ಅವನದು ಗ್ರೀಡ್ ಅಂದರೆ ಆಸೆ ಬರುತ್ತಾನೆ. ಅವನಿಗೆ ಪಾಪ ಆಸೆ ಬರುತ್ತಾನೆ ಇರಲ್ಲ, ಎಲ್ಲರೂ ಫೋರ್ಸ್ ಮಾಡಿರ್ತಾರಲ್ವ. ಸೊ ಆ್ಯಂಡ್ ಬೋಲ್ಡಾಗಿ ಕೇಳ್ತಾನೆ ಅಷ್ಟೇ ಅವನು. ಸೊ ಅದಕ್ಕೆ ಅವನನ್ನು ರೂಮ್ನಲ್ಲಿ ಹಾಕಿಬಿಟ್ಟು ಹೋಲ್ ನೈಟ್ ಅವನೊಬ್ಬನೇ ಇರಬೇಕು, ಆ ಥರ ಮಾಡ್ತಾರೆ. ಅವನು 9 ವರ್ಷದ ಹುಡುಗ ಆಫ್ಟರ್ ಆಲ್ ಅಲ್ವಾ ಮಕ್ಕಳೇ. ಸೊ ಅರ್ಲಿ ನೆಕ್ಸ್ಟ್ ಮಾರ್ನಿಂಗ್ ಎ ನೋಟಿಸ್ ವಾಸ್ ಪೇಸ್ಟೆಡ್ ಆನ್ ದ ಔಟ್ಸೈಡ್ ಆಫ್ ದ ಗೇಟ್ ಆಫರಿಂಗ್ ಎ ರಿವಾರ್ಡ್ ಆಫ್ 5 pounds to any man or woman who would take Oliver Twist off the hands of the house. ಸೊ ನೆಕ್ಸ್ಟ್ ಡೇ ನೋಟಿಸ್ ಬೋರ್ಡಲ್ಲಿ ಹಾಕಿರ್ತಾರೆ, ಯಾರಾದರೂ ಬಂದು ಆಲಿವರ್ನ ತೊಗೊಂಡು ಹೋದರೆ ನಾವು ನಿಮಗೆ 5 pounds ದುಡ್ಡನ್ನ ಕೊಡ್ತೀವಿ, ಬಹುಮಾನವಾಗಿ ಕೊಡ್ತೀವಿ ಅಂತ ನೋಟಿಸ್ ಬೋರ್ಡಲ್ಲಿ ಹಾಕಿರ್ತಾರೆ. ಸೊ ದಿಸ್ ಈಸ್ ಅವರ್ ಆ್ಯಕ್ಚುಲ್ ಸ್ಟೋರಿ ಚಿಲ್ಡ್ರನ್. ಸೊ ಆಫ್ಟರ್ ದಿಸ್ ಸ್ಟೋರಿ ವಾಟ್ ಹ್ಯಾಪನ್ಸ್ he has also given. See, this is the story, the Charles Dickens Oliver Twist ended. ಸೊ ಎಲ್ಲಿ ಎಂಡ್ ಆಯಿತು ಅಂತ, ಯಾಕೆಂದರೆ ನಿಮಗೂ ಕ್ಯೂರಿಯಾಸಿಟಿ ಆಗುತ್ತಲ್ವ, ಪಾಪ ಕರ್ಕೊಂಡೋಗಿ ಏನು ಮಾಡಿದರು. ಎ ಕಾಫಿನ್ ಮೇಕರ್ ಕೇಮ್ ಟು ನೋ about the notice and bought the orphan, the boy from the poor house. There also he was treated cruelly. So he ran away to London. ಸೊ ಕಾಫಿ ಮೇಕರ್ ಬಂದುಬಿಟ್ಟು ಅವನ್ನ ಪೂರ್ ಹೌಸಿಂದ ತೊಗೊಂಡೋಗ್ತಾನೆ. ಬಟ್ ಅವನು ಕೂಡ ಅವನನ್ನು ಕ್ರಿಯಲ್ಲಾಗಿ ಟ್ರೀಟ್ ಮಾಡ್ತಾನೆ. ಅವಾಗ ಅವನಿಗೆ ಬೇಜಾರಾಗಿ ಅವನು ಲಂಡನಿಗೆ ಓಡೋಗ್ತಾನೆ. ದೇರ್ ಈ ಫೇಸ್ಡ್ ಫರ್ದರ್ ಡಿಫಿಕಲ್ಟೀಸ್ ಆ್ಯಂಡ್ ಹವೆವರ್ ಬೈ ಚಾನ್ಸ್ ಈ ಮೆಟ್ 2 kind ಪೀಪಲ್, ಮಿಸ್ಸಸ್ ಬ್ರೌನ್ಲೋ ಆ್ಯಂಡ್ ಮಿಸ್ ರೋಸ್ ಮೇಲಿ. ಸೊ ಮಿಸ್ಸಸ್ ಬ್ರೌನ್ಲೋ ಮತ್ತು ಮಿಸ್ ರೋಸ್ನ ಅವನು ಲಂಡನ್ನಲ್ಲಿ ನೋಡ್ತಾನೆ, ಅವ್ರ ಹತ್ರ ಮೀಟ್ ಆಗ್ತಾನೆ ಅವ್ರನ್ನ. ಸೊ ಅವರು ಭಾಳ ಕೈಂಡ್ ಇರ್ತಾರೆ. There those kind people also discovered that he was their own relative and had to be protected from his step brother. ಸೊ ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಅವನು ಆ್ಯಕ್ಚುಲಿ ಅವ್ರದ್ದು ರಿಲೇಟಿವೇ ಅಂತ ಗೊತ್ತಾಗುತ್ತೆ. ಅವನಿಗೆ ಸ್ಟೆಪ್ ಬ್ರದರ್ ಇರ್ತಾನೆ, ಅವನು ಈ ಥರ ಅವನಿಗೆ ಮಾಡಿರ್ತಾನೆ, ಅವ್ರ ಅಮ್ಮಂಗೆ ಆ ಥರ ಮಾಡಿರ್ತಾನೆ. ಸೊ ಆವಾಗ ಅವರೆಲ್ಲ ಏನು ಮಾಡ್ತಾರೆ, ಅವನನ್ನು ಕರ್ಕೊಂಡೋಗಿ ಅವ್ರ ಪ್ರಾಪರ್ಟಿ ಸಿಗೋಂಗೆ ಮಾಡ್ತಾರೆ. ಆಮೇಲೆ ಅವನಿಗೆ ಪ್ರಾಪರ್ಟಿ ಸಿಗುತ್ತೆ, ಅವ್ರದ್ದೆಲ್ಲ ಹೆಲ್ಪ್ ತೊಗೊಂಡು ಅವನಿಗೆ ಪ್ರಾಪರ್ಟಿ ಸಿಕ್ಕು, ಅವನದು ರೈಟ್ ಶೇರ್ ಏನೇನಿರುತ್ತೋ ಅದು ಸಿಗುತ್ತೆ. ಆ್ಯಂಡ್ ದೆನ್ ಹಿ ಲಿವ್ಡ್ ಹ್ಯಾಪಿಲಿ, ಅವನು ಸಂತೋಷದಿಂದ ಬಾಳ್ತಾನೆ. ಓಕೆ ಚಿಲ್ಡ್ರನ್, ಬಾಯ್.